ಸಿವಿಯರ್ ಆಗಿ ಇವಾಗ 70 to ಮುಟುರು ರೋಗ ಸರ್. ಇದು ಸಿವಿಯರ್ ಆಗಿ 70 to 80% ಇಲ್ಲಿ ಲಾಸ್ ಆಗುತ್ತೆ ಸರ್. ಇದು ಜಾಸ್ತಿ ಕಂಡುಬರೋದು ಗದಗ, ಹಾವೇರಿ, ಬಳ್ಳಾರಿ ಮತ್ತು ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಇವಾಗ ಜಾಸ್ತಿ ಕಂಡುಬರಾಗುತ್ತೆ ಸರ್. ಇದು ಸಿಂಪ್ಟಮ್ಸ್ ಏನಂದರೆ ಸರ್, ಅಪ್ವರ್ಡ್ ಕರ್ಲಿಂಗ್ ಮತ್ತು ಡೌನ್ವರ್ಡ್ ಕರ್ಲಿಂಗ್ ಆಗುತ್ತೆ ಸರ್. ಟ್ರಿಪ್ಸಿಂದ ಅಪ್ವರ್ಡ್ ಕರ್ಲಿಂಗ್ ಆಗುತ್ತೆ ಸರ್, ಮೈಟ್ಸಿಂದ ಡೌನ್ವರ್ಡ್ ಕರ್ಲಿಂಗ್ ಆಗುತ್ತೆ ಸರ್. ಇದನ್ನು ನಾವು ಈ ಥರ ಸಿವಿಯರ್ ಆದರೆ ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಸರ್. ನಾವು ಸ್ಟಾರ್ಟಿಂಗಿಂದ ಸಮಗ್ರವಾಗಿ ಯಾವ ಥರ ನಿರ್ವಹಣೆ ಮಾಡಬೇಕಂತ ಈ ಟೆಕ್ನಾಲಜಿನ ನಾವು ಹೇಳಕತ್ತೀವಿ ಸರ್. ಸ್ಟಾರ್ಟಿಂಗಲ್ಲಿ ಬೀಜೋಪಚಾರ ಮಾಡ್ಬೇಕು ಸರ್. ನಾವು ಬೀಜ ತಂದು ಬಿತ್ತೀವಿ ಅಂದರೆ ಸರ್, ಅದಕ್ಕೆ ಇಮಿಡಾಕ್ಲೋಪ್ರಿಡ್ ಅಥವಾ ಥಿಯಾಮಿಥಾಕ್ಸಮ್ನ 1 to 2 ml per kg ಸೀಡ್ಸ್ಗೆ ನಾವು ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತಬೇಕು ಸರ್. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ತೀವಲ್ಲ ಸರ್, ಅದ್ರ ಜೊತೆ ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿ ಹಾಕಬೇಕು ಸರ್. ಯಾಕಂದರೆ ಇದು ಟ್ರಿಪ್ಸ್ ಮತ್ತು ಮೈಟ್ಸ್ ಮತ್ತು ವೈಟ್ ಫ್ಲೈಸಿಂದ ಹರಡುತ್ತೆ ಸರ್. ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಇದು ಸಾಯಿಲ್ ಬಾರ್ನ್ ಡಿಸೀಸ್ಗೆ ಭಾಳ ಸಸೆಪ್ಟೇಬಲ್ ಆಗಿರುತ್ತೆ ಸರ್ ಮೆಣಸಿನಕಾಯಿ ಗಿಡ. ಅದಕ್ಕೆ ನಾವು ಟ್ರೈಕೋಡರ್ಮನ ಹಾಕೋದ್ರಿಂದ ಅದನ್ನ ಡಿಸೀಸನ್ನು ಕಡಿಮೆ ಮಾಡ್ಬೋದು ಸರ್. ಆಮೇಲೆ ಟ್ರ್ಯಾಪ್ಸ್ ಎಲ್ಲ ಯೂಸ್ ಮಾಡಬೇಕು ಸರ್. ಪ್ರತಿ ಎಕರೆಗೆ 8 ರಿಂದ 10 ಬ್ಲೂ ಅಥವಾ ಹಳದಿ ಇವನ್ನ ಟ್ರ್ಯಾಪ್ಸ್ನ ಯೂಸ್ ಮಾಡಬೇಕು ಸರ್. ಬ್ಲೂ ಟ್ರಿಪ್ಸ್ಗೆ ಸರ್, ಇದು ವೈಟ್ ಫ್ಲೈಸ್ಗೆ ಸರ್. ಮತ್ತು ಜೈವಿಕ ಗೊಬ್ಬರಗಳನ್ನು ಜೈವಿಕ ಪೆಸ್ಟಿಸೈಡ್ ಸರ್. ಇದು ಹೂವಿನ ಮೇಲೆ ಈ ಥರ ಟ್ರಿಪ್ಸ್ ಮತ್ತು ಮೈಟ್ಸು ಕಾಣಿಸ್ಕೊಂಡಾಗ ಸರ್, ಇದನ್ನು 4 grams per liter ಆಫ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಒಂದು 4-5 ದಿನ ಬಿಡಬೇಕು ಸರ್. ಆಮೇಲೆ ಸ್ಪ್ರೇ ಮಾಡಬೇಕು ಸರ್. ಪ್ರತಿ 8 ಸಾಲಿಗೆ 1 ಸಾಲು ಚೆಂಡು ಹೂವು ಬೆಳಿಬೇಕು ಸರ್. ನಾವು ಟ್ರ್ಯಾಪ್ ಕ್ರಾಪ್ ಆಗಿ, ಬ್ಯಾರಿಯರ್ ಕ್ರಾಪ್ ಆಗಿ ಜೋಳ, ಮೆಕ್ಕೆಜೋಳ ಅಥವಾ ಸಜ್ಜೆನ ಬೆಳಿಬೇಕು. ಇದನ್ನು ಕಮ್ಯುನಿಟಿ ಅಪ್ರೋಚಿಂದ ಮಾಡಬೇಕು ಸರ್. ನಾವು ಒಬ್ಬರೇ ಮಾಡಿದ್ರೆ ಅಂದರೂ ಆಗಲ್ಲ ಸರ್ ಇದು. ಆಮೇಲೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ಸರ್, ನಾವು ಕೆಮಿಕಲ್ಸ್ನ ಯೂಸ್ ಮಾಡಬೇಕು ಸರ್. ಅರ್ಲಿ ಸ್ಟೇಜಲ್ಲಿ ಆಸಿಪೇಟ್ ಮತ್ತು ಇಮಿಡಾಕ್ಲೋಪ್ರಿಡ್ ಸರ್ 1 ml per liter ವಾಟರ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಸರ್ ನಾವು. ಆಮೇಲೆ ನೀಮ್ ಆಯಿಲ್ನ ಹೊಡಿಬೇಕು ಸರ್. ಆಮೇಲೆ ಇವನ್ನ ಜೈವಿಕ ಕೀಟನಾಶಕನ ಹೊಡಿಬೇಕು ಸರ್. ಮತ್ತೆ ಬೇರೆ ಕೆಮಿಕಲ್ಸ್ ಹೊಡಿಬೇಕು ಸರ್. ಮತ್ತು ನೀಮ್ ಆಯಿಲ್ ಹೊಡಿಬೇಕು ಸರ್. ಈ ಥರ ಎಲ್ಲ ಮಾಡಬೇಕು ಸರ್.